ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂಥರ ಲೈಫ್ ಸೆಟಲ್ ಮಾಡಬಹುದಾದಂತಹ ಒಂದು ಸೂಪರ್ ಬಿಸ್ನೆಸ್ ಅಪ್ಡೇಟ್ ಅನ್ನು ತಂದಿದ್ದೀನಿ. ನಮ್ಮಲ್ಲಿ ತುಂಬ ಜನ ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು, ಆದರೆ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರಲ್ವಾ. ಅಂಥವ್ರಿಗಾಗಿ ಕರ್ನಾಟಕ ಗೌರ್ಮೆಂಟ್ ಒಂದು ಸೂಪರ್ ಆಗಿರುವಂತಹ ಆಪರ್ಚುನಿಟಿಯನ್ನು ಕೊಟ್ಟಿದೆ. ಅದೇ ಗ್ರಾಮ ಒನ್ ಫ್ರಾಂಚೈಸಿ ಅಂತ. ನಿಮಗೆ ಗೊತ್ತಾ, ಗ್ರಾಮ ಪಂಚಾಯತ್ ಲೆವೆಲ್ನಲ್ಲಿ ಬ್ಯಾಂಕಿಂಗ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ತರಹದ ಬರೋಬ್ಬರಿ 800ಕ್ಕೂ ಹೆಚ್ಚು ಸರ್ಕಾರಿ ಸೇವೆಗಳನ್ನು ಜನರಿಗೆ ತಲುಪಿಸೋಕೆ ಇರುವಂತಹ ಒನ್ ಸ್ಟಾಪ್ ಸೆಂಟರ್ ಇದು. ಸೊ ಕಸ್ಟಮರ್ಸು ಗ್ಯಾರಂಟಿ ಬರ್ತಾರೆ, ನಿಮಗೂ ಒಂದು ಒಳ್ಳೆ ಇನ್ಕಮ್ ಸಿಗುತ್ತೆ. ಸೊ ಈ ಒಂದು ಗ್ರಾಮ ಒನ್ಗೆ ಯಾರೆಲ್ಲ ಅಪ್ಲೈನ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಗೌರ್ಮೆಂಟ್ ರೂಲ್ಸು ತುಂಬಾ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ, ನೀವು ಭಾರತದ ಪ್ರಜೆ ಆಗಿರಬೇಕಾಗತ್ತೆ ಮತ್ತು ಕರ್ನಾಟಕದ ನಿವಾಸಿ ಆಗಿರಬೇಕಾಗತ್ತೆ. ಎರಡನೇದಾಗಿ, ಎಜುಕೇಷನನ್ನು ನೋಡೋದಾದರೆ ಮಿನಿಮಮ್ ಸೆಕೆಂಡ್ PUCಯನ್ನು ಪಾಸ್ ಆಗಿದ್ರೆ ಸಾಕು, ನೀವು ಅಪ್ಲೈನ ಮಾಡ್ಬೋದು. ಡಿಗ್ರಿ ಆಗಿರಲೇಬೇಕು ಅಂತ ಏನು ರೂಲ್ ಇಲ್ಲ. ಇನ್ನು ಡಿಜಿಟಲ್ ಯುಗ ಆಗಿರೋದ್ರಿಂದ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಮತ್ತು ಕನ್ನಡ ಹಾಗೂ ಇಂಗ್ಲೀಷ್ ಟೈಪಿಂಗ್ ಸ್ಪೀಡಲ್ಲಿ ಟೈಪಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕು. ಅಂದಹಾಗೆ ಒಂದು ಸ್ಪೆಷಲ್ ಪಾಯಿಂಟ್ ಏನಪ್ಪ ಅಂದರೆ, ಇದರಲ್ಲಿ ಮಹಿಳೆಯರು ಮತ್ತು ವಿಕಲಚೇತನರು ಮತ್ತು ಅಲ್ಪಸಂಖ್ಯಾತರಿಗೆ ಗೌರ್ನಮೆಂಟ್ ಕಡೆಯಿಂದ ಸ್ಪೆಷಲ್ ಪ್ರೋತ್ಸಾಹ ಮತ್ತು ಆದ್ಯತೆ ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಫ್ರಾಂಚೈಸಿನ ತಗೊಳ್ಳೋಕ್ಕಿಂತ ಮುಂಚೆ ನೀವು ಏನೆಲ್ಲ ತಯಾರಿಯನ್ನು ಮಾಡ್ಕೊಳ್ಬೇಕು ಅಂತ ನೋಡೋದಾದರೆ, ಈಗ ನಾನು ಎಲಿಜಿಬಲ್ ಇದ್ದೀನಿ, ನೆಕ್ಸ್ಟ್ ನಾನು ಏನು ಮಾಡಬೇಕು, ಇವೆಲ್ಲವೂ ನನಗೆ ಅಪ್ಲೈ ಆಗ್ತಿದೆ, ನಾನು PUC ಮಾಡ್ಕೊಂಡಿದ್ದೀನಿ, ಎಲ್ಲ ರೆಡಿ ಇದೆ, ನಾನು ಕಂಪ್ಯೂಟರ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಕೇಳೋದಾದರೆ, ನಿಮ್ಮ ಹತ್ರ ಕೆಲವು ಬೇಸಿಕ್ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಏನಪ್ಪ ಅಂತಂದರೆ, ಎಜುಕೇಷನ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಮತ್ತು ನಿಮ್ಮ ರೆಸಿಡೆನ್ಸಿ ಪ್ರೂಫನ್ನು ನೀವು ಇಟ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು ಶಾಪ್ ಇರಬೇಕಾಗುತ್ತೆ. ಅದು ಮಿನಿಮಮ್ 150 ಸ್ಕ್ವೇರ್ ಫೀಟ್ನಲ್ಲಿದ್ದರೆ ಸಾಕು. ಇನ್ನು IT ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಅಂದರೆ i3 ಡೆಸ್ಕ್ಟಾಪ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು, ಒಂದು ಮಲ್ಟಿ ಫಂಕ್ಷನ್ ಪ್ರಿಂಟರ್ ಆಗಿರ್ಬೋದು, ಬಯೋಮೆಟ್ರಿಕ್ ಡಿವೈಸ್ ಆಗಿರ್ಬೋದು, ಮತ್ತು ಒಂದು ಒಳ್ಳೆಯ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು. ನೀವು ಎಲ್ಲ ಇಷ್ಟ ರೆಡಿ ಮಾಡಿಕೊಂಡ್ರೆ ನೀವು ಆರಾಮಾಗಿ ಫ್ರಾಂಚೈಸಿಗೆ ಅಪ್ಲೈನ ಮಾಡ್ಬೋದು. ಇನ್ನು ಅಪ್ಲೈನ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ನೋಡೋದಾದರೆ, ಇದರಲ್ಲಿ ಕೇವಲ ಅಪ್ಲೈ ಮಾಡಲಿಕ್ಕೆ ನಿಮಗೆ ಕೇವಲ 100 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಇನ್ನು ನೀವೇನಾದರೂ ಸೆಲೆಕ್ಟ್ ಆದ್ರಿ ಅಂತಂದರೆ 5,000 ರೂಪಾಯಿಗಳನ್ನ ಡೆಪಾಸಿಟನ್ನು ನೀವು ಇಡಬೇಕಾಗುತ್ತೆ. ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದರೆ, ಅಪ್ಲಿಕೇಶನ್ ಸಲ್ಲಿಕೆಯಿಂದ ಹಿಡಿದು ಫೀಲ್ಡ್ ವೆರಿಫಿಕೇಷನ್ ಆಗಿ ಸೆಲೆಕ್ಷನ್ ಆಗೋವರೆಗೂ ಕೂಡ ಎಲ್ಲ ಸ್ಟೆಪ್ಸು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಹಿಡಿಯುತ್ತೆ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಲೇಟ್ ಮಾಡದೆ ತಕ್ಷಣ sevasindu.karnataka.government.in ಲಾಗಿನ್ ಆಗಿ ಅಪ್ಲೈನ ಮಾಡಿ. ನಿಮ್ಮ ಊರಲ್ಲೇ ನಿಮಗೆ ಸ್ವಂತ ಬಿಸ್ನೆಸ್ಸನ್ನು ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸು ಸಿಗಲ್ಲ. ಸೊ ಈಗ ನೆಕ್ಸ್ಟ್ ವಿಷಯದ ಕಡೆ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪ ಅಂದರೆ, ನಮ್ಮ ನಾಡಿನ ಕ್ರೀಡಾಪಟುಗಳಿಗೆ ಅಂದರೆ ಸ್ಪೋರ್ಟ್ಸ್ ಸ್ಟಾರ್ಸ್ಗೆ ಈ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಡೆಯಿಂದ ಸಖತ್ ಅವಾರ್ಡ್ಸು, ಸ್ಕಾಲರ್ಶಿಪ್ಸು ಮತ್ತು ಫೈನಾನ್ಷಿಯಲ್ ಸಪೋರ್ಟ್ ಕೊಡೋಕ್ಕೆ ಅಪ್ಲಿಕೇಶನನ್ನು ಕಾಲ್ಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಕ್ರೀಡಾಪಟುಗಳು ಹಗಲು ರಾತ್ರಿ ಕಷ್ಟಪಟ್ಟು ಗ್ರೌಂಡ್ನಲ್ಲಿ ಬೆವರನ್ನು ಹರಿಸಿರ್ತಾರೆ. ಅವರಿಗೆ ಪ್ರೋತ್ಸಾಹ ಸಿಗಬೇಕು ತಾನೇ. ಅದಕ್ಕಾಗಿಯೇ 2026-27ನೇ ಸಾಲಿನ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಏನೆಲ್ಲ ಅವಾರ್ಡ್ಸನ್ನು ಕೊಡ್ತಾರೆ ಅಂತ ನೋಡೋದಾದರೆ, ನೀವೇನಾದರೂ 2025ರ ಸಾಲಿನಲ್ಲಿ ಸ್ಟೇಟ್, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದರೆ ನೀವು ಅಪ್ಲೈನ ಮಾಡ್ಬೋದು. ಸೊ ಇಲ್ಲಿ ಯಾವೆಲ್ಲ ಪ್ರಶಸ್ತಿಗಳು ಸಿಗ್ತವೆ ಅಂತ ನೋಡೋದಾದರೆ, ಏಕಲವ್ಯ ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ, ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ, ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿ, ಇದರ ಜೊತೆಗೆ ಭರ್ಜರಿ ನಗದು ಪುರಸ್ಕಾರಗಳು ಸಹ ಸಿಗ್ತವೆ. ಕ್ರೀಡಾ ವಿದ್ಯಾರ್ಥಿ ವೇತನ ಮತ್ತು ಶುಲ್ಕ ಮರುಪಾವತಿಗೂ ಸಹ ನಿಮಗೆ ಇಲ್ಲಿ ಆಪ್ಷನ್ ಅಂತಕ್ಕಂಥದ್ದು ಇದೆ ಅಂತಲೇ ಹೇಳ್ಬೋದು. ಸಾಧನೆ ಮಾಡಿರೋರಿಗೆ ಮಾತ್ರ ಅಲ್ಲ, ಈಗ ಸಾಧನೆ ಮಾಡೋಕ್ಕೆ ಕಷ್ಟಪಡ್ತಿರುವಂತಹ ಯುವ ಕ್ರೀಡಾಪಟುಗಳಿಗೂ ಸಹ ಹೆಲ್ಪ್ ಇದೆ. ಸೊ 2025-26ನೇ ಸಾಲಿನ ಕ್ರೀಡಾ ವಿದ್ಯಾರ್ಥಿ ವೇತನಕ್ಕೂ ಸಹ ನೀವು ಅಪ್ಲೈನ ಮಾಡ್ಬೋದು. ಅದಕ್ಕಿಂತ ದೊಡ್ಡ ವಿಷಯ ಅಂತಂದರೆ, 2026-27ನೇ ಸಾಲಿನ ಗುರಿ ಒಲಿಂಪಿಕ್ ಪದಕ ಯೋಜನೆ, ಅಂದರೆ ಮುಂದೆ ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲೋ ಟಾರ್ಗೆಟ್ ಇಟ್ಕೊಂಡಿರೋ ಟ್ಯಾಲೆಂಟೆಡ್ ಪ್ಲೇಯರ್ಸ್ಗೆ ಗೌರ್ನಮೆಂಟು ಸ್ಪೆಷಲ್ ಟ್ರೈನಿಂಗ್ ಮತ್ತು ಸಪೋರ್ಟ್ ಕೂಡ ಕೊಡುತ್ತೆ ಅನ್ನೋದು ಒಂದು ವಿಶೇಷವಾದ ಮಾಹಿತಿ ಅಂತ ಹೇಳ್ಬೋದು. ಜೊತೆಗೆ ನಿಮ್ಮ ಶೈಕ್ಷಣಿಕ ಶುಲ್ಕ ಮರುಪಾವತಿ ಅಂದರೆ ಕಾಲೇಜ್ ಫೀಸ್ ಕೂಡ ವಾಪಸ್ ಸಿಗುತ್ತೆ. ನೀವು ಕಾಲೇಜಿಗೆ ಕಟ್ಟಿರುವಂತಹ ಫೀಸ್ ಕೂಡ ನಿಮಗೆ ವಾಪಸ್ ಸಿಗುತ್ತೆ ಅಂತ ಹೇಳ್ಬೋದು. ಇಷ್ಟು ಸೌಲಭ್ಯ ಇರಬೇಕಾದ್ರೆ ಕ್ರೀಡಾಪಟುಗಳು ಯಾಕೆ ಯೋಚನೆಯನ್ನು ಮಾಡಬೇಕಲ್ವಾ? ಸೊ ಈ ಒಂದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಈ ಒಂದು ಪ್ರಶಸ್ತಿಗಳಿಗೆ ಆಗಿರ್ಬೋದು ಅಥವಾ ಏನು ಶುಲ್ಕ ಮರುಪಾವತಿಗೆ ಆಗಿರ್ಬೋದು, ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡೋದಾದರೆ,
ನೀವು ಎಲ್ಲವೂ ಅಲೆಯಬೇಕಾಗಿಲ್ಲ. ನಿಮ್ಮ ಸೇವಾ ಸಿಂಧು ಅಫಿಷಿಯಲ್ ಪೋರ್ಟ್ ಆಗಿರುವಂತಹ sevasindu.karnataka.government.in ಮೂಲಕ ಆನ್ಲೈನ್ನಲ್ಲೇ ನೀವು ಅಪ್ಲೈನ ಮಾಡ್ಬೋದು. ಆದರೆ ಡೇಟನ್ನು ನೆನ್ಪಿಟ್ಕೊಳ್ಳಿ, ಜುಲೈ 31 ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲೈನ ಮಾಡಲಿಕ್ಕೆ. ಅದರ ಒಳಗಡೆ ನಿಮ್ಮ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಸ್ನ ಎಲ್ಲ ರೆಡಿ ಮಾಡಿಟ್ಕೊಂಡು ಅಪ್ಲೈನ ಮಾಡಿ. ಒಂದು ವೇಳೆ ನಿಮಗೆ ಆನ್ಲೈನ್ನಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ಇನ್ನೂ ಡೀಟೇಲ್ಸ್ ಬೇಕು ಅನಿಸಿದರೆ ಚಿತ್ರದುರ್ಗದ ವೀರವನಿತೆ ವನಕ ಓಬವ್ವ ಕ್ರೀಡಾಂಗಣದಲ್ಲಿರುವಂಥ ಅಸಿಸ್ಟೆಂಟ್ ಡೈರೆಕ್ಟರ್ ಆಫೀಸ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ಇಲ್ಲಾಂದರೆ ಆಫೀಸ್ ಟೈಮ್ನಲ್ಲಿ 08194235635 ಈ ನಂಬರ್ಗೆ ಕಾಲ್ ಮಾಡಿ ಸಹ ನಿಮ್ಮ ಡೌಟ್ಸನ್ನು ನೀವು ಕ್ಲಿಯರನ್ನು ಮಾಡ್ಕೊಳ್ಬೋದು. ಸೊ ಕೊನೆಯದಾಗಿ ಹೇಳೋದೇನಪ್ಪ ಅಂದರೆ, ಇವತ್ತಿನ ಈ 2 ಅಪ್ಡೇಟ್ಸ್ಗಳು ನಿಜಕ್ಕೂ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಆಗಿದ್ದಾವೆ. ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರು ಅಥವಾ ಒಳ್ಳೆಯ ಸ್ಪೋರ್ಟ್ಸ್ ಪ್ಲೇಯರ್ಸ್ ಇದ್ದರೆ ಅವರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಒಬ್ಬರ ಲೈಫನ್ನು ಚೇಂಜ್ ಮಾಡಬಹುದು. ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಷಯದಲ್ಲಿ. ಟೇಕ್ ಕೇರ್, ಬಾಯ್.